ಡಯಾಸಿಸ್ ನಲ್ಲಿ ಯಾವ್ದಾದ್ರು ಒಂದು ಚರ್ಚ್ ರಿನೋವೇಷನ್ ಮಾಡಿರೇನ ಯಾವ ರೀತಿಯ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕ ಅವು ಕಾಣ್ತಾವ್ ನಿಮ್ಗ. ಅದೇ ರೀತಿಯಲ್ಲಿ ಎಲ್ಲಿ ಯಾವ ಶಾಲೆ ಐತಲ್ಲ ವಿದ್ಯಾರ್ಥಿಗಳು ಕಡಿಮೆ ಅದಾರ ಅಂತಾವ್ ಕಾಣಂಗಿಲ್ಲ ನಿಮ್ಗ. ಯಾವ ಶಾಲಿದಾಗ ಕೋಟಿಗಟ್ಲೆ ಹಣ ಬಿದ್ದಾವಲ್ಲ ಅವು ಕಾಣ್ತ. ಎಲ್ಲಾ ಹಳ್ಳಿ ಸೇವೆಯನ್ನ ಯಾರು ಮಾಡ್ತಾ ಇದಾರ ಅಂದ್ರೆ ಹುಬ್ಬಳ್ಳಿಯ ಕಾರ್ಮಿಕರ ಅನ್ಯೋನ್ಯ ಕೂಡ್ದವ್ರು ಮಾಡ್ತಾ ಇದಾರ್ರಿ ಅವ್ರ. ಡಾಕ್ಟರ್ ಸಂಜಯ್ ದೇವ್ದಾರ್ ಅವ್ರ ಇವ್ರ ಈ ಒಂದು ಚರ್ಚ್ನ ಒಂದು ಸ್ವಾರ್ಥಕ್ಕಾಗಲ್ಲ ಒಂದು ಅಧಿಕಾರಕ್ಕಾಗಿ ಮಾಡಿಲ್ಲ ಅವ್ರ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹಾವೇರಿ ಊರಿನ ಗುರುಕೃಪಾ ಸಭೆಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಇಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರುವಂತ ಸಭೆ ಹಾವೇರಿ ಊರಿಂದಿದೆ. ಈ ಒಂದು ಚರ್ಚ್ 24/2/1946 ದೇವರ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭವಾಗಿರುವಂತದ್ದಿದೆ. ಇದು ಸುಮಾರು 79 ವರ್ಷ 1 ತಿಂಗಳ ಆಯ್ತು ಈ ಒಂದು ಸಭೆ ಪ್ರಾರಂಭವಾಗಿ. ಆದ್ರೆ 78 ವರ್ಷಗಳಲ್ಲಿ ಈ ಒಂದು ಸಭೆಯಲ್ಲಿ ಶಾಂತಿ ಸಮಾಧಾನ ಇತ್ತು. ಸಮಸ್ಯೆಗಳು ಬಂದ್ರೆ ಮೊದ್ಲಿದ್ದಂತ ಬಿಷಪ್ ಏನಿದ್ರಲ್ಲ ಅವ್ರು ಅಲ್ಲಿಯೇ 4 ಗೋಡೆಗಳ ಮಧ್ಯನೆ ಸಮಸ್ಯೆ ಪರಿಹಾರ ಮಾಡ್ತಾ ಇದ್ರೆ. ಈ ಒಂದು ಚರ್ಚ್ ಅನ್ನ ಡಯಾಸಿಸ್ನವ್ರು ಕಟ್ಲಿಲ್ಲ. ಇದನ್ನ ಈ ಒಂದು ಚರ್ಚ್ ಅನ್ನ ಕಟ್ಟದಂತವ್ರು ಡಾಕ್ಟರ್ ದೇವ್ದಾರ್ ಕುಟುಂಬದವ್ರವ್ರು. ಇವ್ರು ಏನು ಈ ಒಂದು ಸಭೆಯನ್ನು ಕಟ್ಟಿ ಡಯಾಸಿಸ್ಗೆ ಕೊಟ್ಟಂತವ್ರ. ಈ ಒಂದು ಸಭೆ ಒಳಗೆ ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಹುಟ್ಟಿಕೊಂಡವ ಒಂದು ಕೆಲ ತಿಂಗಳಿಂದ. ಆದ್ರೆ ಈ ಸಮಸ್ಯೆಗಳ ಕ್ಷಣಾರ್ಧದಲ್ಲೇ ಏನು ಸಾಲ್ವ್ ಆಗುವಂತದ್ದಿತ್ತು. ಆದ್ರೆ ನಮ್ಮ ಹಾಲಿ ಬಿಷಪ್ ಮಾರ್ಟಿನ್ ಬೋರ್ಗಾವಿ ಅವರ ಬಗೆಹರಿಸ್ಲಿಕ್ಕೆ ಸಣ್ಣ ಪ್ರಯತ್ನನೂ ಮಾಡಲಿಲ್ಲ. ಯಾಕಂತಂದ್ರೆ ಅವ್ರು ಮೊದಲನೇದಾಗಿ ಧಾರವಾಡ ಡಯಾಸಿಸ್ ನಲ್ಲೇ ಇರುವುದಿಲ್ಲ. ಅವ್ರು ಬರೇ ಬೆಂಗಳೂರು ದುಬೈ ಅಂತ ಫ್ಲೈಟ್ ದಲ್ಲಿ ಅಡ್ಡಾಡ್ತಿರ್ತಾರೆ ಇವ್ರು. ಇನ್ನ ಇಂತ ಸಣ್ಣ ಊರಿಗೆ ಹಾವೇರಿಗೆ ಯಾವ ರೀತಿಯಲ್ಲಿ ಹೋಗ್ಬೇಕು ಅವ್ರ. ಅಲ್ಲಿ ಹಾವೇರಿಗೆ ಫ್ಲೈಟ್ ಇತ್ತಂದ್ರೆ ಫ್ಲೈಟ್ ಟಿಕೆಟ್ ತಗೊಂಡು ಹೋಗ್ತಿದ್ರು ಅವ್ರ. ಅದೇ ರೀತಿಯಲ್ಲಿ ಇವ್ರು ಏನ್ ಅದಾರಲ್ಲ ಮಾರ್ಟಿನ್ ಬೋರ್ಗಾವಿ ಅವ್ರ 5 ಸ್ಟಾರ್ ಅಂತ ಚರ್ಚ್ಗಳಿರ್ಬೇಕ. ಚರ್ಚ್ಗಳ ಆದಾಯ ಇವ್ರ ಕಣ್ಣಿಗೆ ಕಾಣ್ತಿರ್ಬೇಕ. ಅವಾಗ ಇವ್ರ ಏನ್ ಮಾಡ್ತಾರ ಟೇರ್ ಮಾಡ್ತಾರ. ಇಲ್ಲ ಅಂದ್ರೆ ಅದೇ ರೀತಿಯಲ್ಲಿ ಏನಾದ್ರೂ ಹೆಚ್ಚು ಮಾತಾಡಿದ್ರೆ ಆ ಒಂದು ಸಭೆಕರನ್ನ ಡಯಾಸಿಸ್ ಹೊರಗೆ ಹಾಕ್ಬಿಡ್ತಾರ ಅವ್ರ. ಅಲ್ಲಿ ಏನ್ ಡಯಾಸಿಸ್ ಪಾಸ್ಟರ್ಗಳು ಇರ್ತಾರಲ್ಲ ಹೊರಗಡೆ ಏನ್ ಒಂದು ಸಣ್ಣ ಮನ್ಯಾಗ ಒಂದ್ ದೇವರ ಆರಾಧನೆ ಮಾಡಾಕ ಇವ್ರ ನೇಮಕ ಮಾಡುವಂತವ್ರು ಇದಾರೆ ಇವ್ರ. ಆದ್ರೆ ಹಾವೇರಿ ಸಭೆ 78 ವರ್ಷದಿಂದ CSI ಮೂಲಕ ದೇವರ ಸೇವೆ ಮಾಡ್ತಾ ಬಂದೈತಿದೆ. ಈಗ CSI ಪಾಸ್ಟರ್ ವಾರಕ್ಕೊಮ್ಮೆ ಏನ್ ಪವಿತ್ರ ಸ್ಥಳ ಐತಲ್ಲ ಚರ್ಚ್ ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಆರಾಧನೆ ನಡೆಸ್ತಾ ಇದ್ದಾರ. ಆದ್ರೆ ಹಾವೇರಿ ಸಭೆ ಈಗ ಏನಾಗೈತಂದ್ರೆ ಮೊದಲಿನಿಂದ ಯಾವ ರೀತಿಯಲ್ಲಿ ದೇವ್ರ ಸೇವೆ ಮಾಡ್ತಾ ಇತ್ತಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆಯ ನಿಷ್ಕಪಟ ನಿರ್ಮಲ ಮನಸ್ಸುಳ್ಳಂತ ದೇವರ ಸೇವಕರಿಂದ ಆರಾಧನೆ ನಡೆಸ್ತಾ ಇದೆ. ಅದೇ ರೀತಿ ಹಾವೇರಿ ಸಭೆಯ ಹಿರಿಯರು ಏನ್ ಹೇಳ್ತಾ ಇದಾರಂದ್ರೆ ಸ್ವತಃ ನೀವೇ ಕೇಳಿ. ನಮ್ಮ ಹಾವೇರಿ ಗುರುಕೃಪಾ ಚರ್ಚ್ 1946 ಇಲ್ಲಿ ಪ್ರಾರಂಭ ಆಗಿದೆ. ಅವಾಗಿಂದ 78 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಇದು ಸ್ಟಾರ್ಟಿಂಗ್ ಲಿಂದ ಡಯಾಸಿಸ್ ಅಡಿಯಲ್ಲಿ ಆಯ್ತು. 1947ರಲ್ಲಿ ಡಯಾಸಿಸ್ ಅಂಡರ್ ಹೋಗಿದೆ. ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಸಭ್ಯಕರಿದ್ದಾರೆ? ಸಭೆಯಲ್ಲಿ ಸುಮಾರು ಒಂದು 100-150 ಜನ ಇದ್ದಾರೆ. ಈಗ ನಾವು ಒಂದು ಮಾತು ಕೇಳಲ್ಪಟ್ವಿ, ಹಾವೇರಿ ಸಭೆದು ಬಹಳ ಸಮಸ್ಯೆ ಆಗೈತಂತೆ. ಅದು ಏನ್ ಸಮಸ್ಯೆ ಐತಂತಂದ್ರೆ ನಮ್ಗೆ ಹೇಳ್ಬೋದೇವೆ. 100 ಜನ ಪಾಸ್ಟರ್ಸ್ 47ರಿಂದ ಸಭಾಪಾಲಕರು ಬಂದು ಹೋಗಿದ್ದಾರೆ ಸಭೆ ಒಳಗೆ. ಯಾವ ರೀತಿ 47ರಿಂದ 2024 ಯಾವ ಸಮಸ್ಯೆ ನಮ್ಮ ಸಭೆಯಿಂದ ಡಯಾಸಿಸ್ಗೆ ಹೋಗಿದ್ದೇ ಇಲ್ಲ. ಯಾವುದೋ ಒಂದು ಗಲಾಟೆ ಆಗ್ಲಿ ಗದ್ದಲ ಆಗ್ಲಿ ಏನಿರ್ಲಿಲ್ಲ. ಎಲ್ಲವೂ ಒಳ್ಳೆ ರೀತಿ ನಡೀತಾ ಇತ್ತು. ಆಮೇಲೆ ನಮಗೆ ಇಲ್ಲಿ ಆಗುವ ಕೆಲವು ತಪ್ಪು ದೋಷಗಳು ಯಾರು ಎದ್ದು ಕೇಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ಆ ರೀತಿ ಸುಮ್ನೆ ಮುಚ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಕೆಲವು ವರ್ಷದಿಂದ ನಮ್ಮ ಮಧ್ಯೆ ಬಂದಂತ ಒಂದಿಬ್ರು ಸಭಾಪಾಲಕರಿಂದ ನಮ್ಗೆ ತುಂಬಾ ಸಮಸ್ಯೆಗಳು ಪ್ರಾರಂಭ ಆಯ್ತು. ಸಮಸ್ಯೆ ಐತೆ ಅಂತಂದ ಮೇಲೆ ನೀವು ಡಯಾಸಿಸ್ಗೆ ಹೋಗಿ ಬಿಷೋಪರ್ಗ ಅಧಿಕಾರಿಗಳಿಗೆ ಭೇಟಿ ಆಗಿದ್ರು ಅಥವಾ ಇಲ್ಲ ಸರ್? ಸುಮಾರು ಸಲ ಹೋಗಿ ಭೇಟಿ ಆಗಿದ್ವಿ. ಎಲ್ಲಾ ರೀತಿಯಿಂದಲೂ ಭೇಟಿ ಆಗಿದ್ವಿ. ಕೋರ್ಟ್ ನೋಟಿಸ್ ಮುಖಾಂತರ ಆಗಲಿ, ಆಮೇಲೆ ಅಂಚೆ ಕಚೇರಿ ಮುಖಾಂತರವಾಗಲಿ, ಆಮೇಲೆ ಬೆಂಗಳೂರಿಗೆ ಹೋಗಿದ್ವಿ, ಧಾರವಾಡಕ್ಕೆ ಹೋಗಿದ್ವಿ, ಸುಮಾರು ಸಲ ಹೋಗಿದ್ವಿ. ಆಮೇಲೆ ಎಲ್ಲಾ ಸಭೆಯರು ಸೇರಿ ಲಾಸ್ಟ್ ಒಂದ್ಸಲ ಹೋಗಿದ್ವಿ. ನಾವು ಎಲ್ಲಾರು ಭೇಟಿಯಾಗಿ ಬಂದ್ವಿ. ಅಲ್ಲಿ ಏನು ಅಂತಂದ್ರೆ ಅವ್ರು ಆಶ್ವಾಸನೆ ಕೊಟ್ಟಿದ್ರು ನಿಮ್ಗೆ ಅಧಿಕಾರಿಗಳು? ಅಲ್ಲಿ ನಮ್ಮನ್ನ ಯಾರು ಮಾತಾಡ್ಸೋರು ಇದ್ದಿದ್ರು.
ರಿಯಾಲಿಟಿ ಹೇಳ್ಬೇಕಂದ್ರ ನಮ್ಮನ್ನ ಯಾರು ಅಲ್ಲಿ ಮಾತಾಡ್ಸೋರ್ ಇದ್ದಿದ್ದಲ್ಲ. ಯಾರೋ ಬರ್ತಾರ ಲೈಟ್ ಆಫ್ ಮಾಡ್ತಾರ, ಒಬ್ರು ಬರ್ತಾರ ಲೈಟ್ ಆನ್ ಮಾಡ್ತಾರ, ಒಬ್ಬರ ಬರ್ತಾರ ಕುಂದರಿ ಇಲ್ಲಿ ಕುಂದರಿ ಇಲ್ಲಿ ಕುಂದರಿ ಅಂತ ಹೇಳ್ತಾ ಹಂಗ ತಿರುಗಾಡ್ತಾ ಇದ್ರು. ಡಯಾಸಿಸ್ ದವ್ರ ಏನ್ ಪಾಸ್ಟರ್ ಕಳಿಸ್ಲಿಲ್ಲ ಅಥವಾ ನೀವು ಪಾಸ್ಟರ್ ಬಂದ್ರು ನೀವು ನಿಮ್ ಸಭೆ ಒಳಗ್ ಕರ್ಕೊಲಿಲ್ಲ ಅವ್ರಿಗೆ? ನಮ್ ಸಭೆಗ್ ಪಾಸ್ಟರ್ನ ಕಳ್ಸಿದ್ರಿ, ಬಹಳ ಸಲ ಹೋಗಿ ಕೇಳ್ಕೊಂಡಾಗ ಕಳ್ಸಿದ್ರು. ಆದ್ರೆ ನಾವು ಅವ್ರನ್ನ ತಿಳ್ಕೊಂಡಿದ್ದೇನಂದ್ರೆ ಇಲ್ಲಿ ಇಲ್ಲಿ ಇರುವಂತ ಪಾಸ್ಟರ್ನ ತಿಳ್ಕೊಂಡಿದ್ವಿ. ಅವ್ರು ಏನ್ ಮಾಡಿದ್ರು, ತಾತ್ಕಾಲಿಕವಾಗಿ ಅವ್ರನ್ನ ಕಳಿಸಿ ಅವರು ಬೇರೆ ಕಡೆ ಕೆಲಸ ಮಾಡಿದ್ರಿಂದ ಕೆಲವಷ್ಟು ವಿಷಯಗಳು ನಮ್ಗ ಅವ್ರ ಬಗ್ಗೆ ಗೊತ್ತಾದ್ಮೇಲೆ ನಾವು ಅವ್ರನ್ನ ಇಲ್ಲಿ ಬಂದಾಗ ನಾವು ಅವ್ರನ್ನ ಬೇಡ ಅಂತ ನಾವು. ಈಗ ಅದಕ್ಕೆ ಅವ್ರು ಡಯಾಸಿಸ್ ದವ್ರು ಏನಂತ ಹೇಳಿದ್ರೆ, ಆ ಪಾಸ್ಟರ್ ಬೇಡ ಅನ್ಕೊಳ್ಳಿ ಬೇರೆ ಪಾಸ್ಟರ್ ನೀವು ಇಲ್ಲಿ ಕಳಿಸ್ರಿ ಅಂತಂದಾಗ ಅವ್ರ ಅಧಿಕಾರಿಗಳು ಏನ್ ಹೇಳಿದ್ರು ನಿಮ್ಗೆ? ಬೇರೆ ಪಾಸ್ಟರ್ನ ಕಳಿಸ್ಲಿಲ್ಲ, ಕಳಿಸಿದ ಪಾಸ್ಟರ್ನ ನೀವು ತಗೊಂಡಿಲ್ಲ ಅಂತಂದೇಳಿ ನಮ್ಗ ಅವರು ಏನು ಮಾತನ್ನ ಕೊಡ್ಲಿಲ್ಲ. ಅವ್ರು ಈಗ ಮತ್ತೆ ಯಾವ ಪಾಸ್ಟರ್ ಇಲ್ಲ ಅಂದ್ರೆ ನಿಮ್ ಸಭೆ ಯಾವ ರೀತಿ ದೇವ್ರದ ಆರಾಧನೆ ಮಾಡ್ತಾ ಇದ್ರಿ? ನಮ್ ಸಭೆ ಒಳಗೆ ಮೊದಲಿಗಿಂತಲೂ ಚೆನ್ನಾಗಿ ನಡೆಸ್ತಾ ಇದ್ದೇವ್ರಿ. ಯಾಕಂದ್ರ ಈಗ ನಾವ್ ಬೇರೆ ಪಾಸ್ಟರ್ ಒಬ್ರನ್ನ ಕೇಳ್ಕೊಂಡ್ವಿ, ಅವ್ರು ಬೇರೆ ನಮ್ಮ ಸಭೆಯನ್ನ ನಡೆಸ್ಕೊಡ್ತಿದ್ರು. ಕಂಟಿನ್ಯೂ ಆಗಿ ಒಬ್ರು ಪಾಸ್ಟರ್ನ ತಗೊಂಡು ನಾವು ಸಭೆ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದೇವೆ, ಮೊದಲಿಗಿಂತಲೂ ಚೆನ್ನಾಗಿದೆ. ಬಿಷಪ್ ರೈಟ್ ರೆವರೆಂಟ್ ಮಾರ್ಟಿನ್ ಬುರ್ಗಾವಿ ಅವ್ರ, ನಾನು ನಿಮಗೊಂದು ಮಾತು ಕೇಳ್ತೀನಿ. ನೀವು ಬಿಷಪ್ ಆಗಿ ಬಂದಾಗ್ನಿಂದ ಡಯಾಸಿಸ್ ನಲ್ಲಿ ಯಾವ್ದಾದ್ರು ಒಂದು ಚರ್ಚ್ ರಿನೋವೇಷನ್ ಮಾಡಿರಿ ಅನ್ನ ಹೇಳ್ರಿ. ನೀವೆಲ್ ಮಾಡ್ತೀರಿ? ನಿಮಗೆ ಯಾವ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಸೀಟ್ ಖಾಲಿ ಆಗೈತಿ, ಯಾವ ರೀತಿಯ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕ ಅವು ಕಾಣ್ತಾವ್ ನಿಮ್ಗೆ. ಅದೇ ರೀತಿಯಲ್ಲಿ ಎಲ್ಲಿ ಯಾವ ಶಾಲೆ ಐತಲ್ಲ ವಿದ್ಯಾರ್ಥಿಗಳು ಕಡಿಮೆ ಅದಾರ ಅಂತಾವ್ ಕಾಣಂಗಿಲ್ಲ ನಿಮ್ಗೆ. ಯಾವ ಶಾಲಿದಾಗ ಕೋಟಿಗಟ್ಲೆ ಹಣ ಬಿದ್ದಾವಲ್ಲ ಅವು ಕಾಣ್ತಾವ್ ನಿಮಗ. ಆದ್ರ ಒಂದ್ ಮಾತ್ರ ನೀವೇನ ಚರ್ಚ್ ಕಟ್ಸ್ತಾ ಅಂತಿಲ್ಲ ಅಂತಲ್ಲ, ಅದ್ ನೀವು ಚರ್ಚ್ ಕಟ್ಸಾ ಅಂತೀರಿ. ಅದು ಎಂತ ಚರ್ಚ್ ಅಂದ್ರೆ 5 ಸ್ಟಾರ್ ಅಂತ ಚರ್ಚ್, ಒನ್ಲಿ ಫಾರ್ VIP, ನಾಟ್ ಫಾರ್ ನಮ್ಮಂತವ್ರ. ಹೌದ್ರಿ ಬಿಷಪ್ ಅವ್ರ, ಆ ಒಂದ್ ನೀವೇನ್ 5 ಸ್ಟಾರ್ ಚರ್ಚ್ ಕಟ್ಸಾ ಅಂತಿರಲ್ಲ ಅಲ್ಲಿ VIP ಗ ಅಷ್ಟ ಎಂಟ್ರಿ ಇರ್ಬೇಕು ಅನಸ್ತೈತಿ. ಆದ ಡಯಾಸಿಸ್ಗೆ ಏನ್ ಧಾರವಾಡ ಡಯಾಸಿಸ್ಗೆ ಸಂಬಂಧಪಟ್ಟ ಚರ್ಚ್ಗಳದಾವಲ್ಲ ಅವು ಎಲ್ಲಾ ರಿನೋವೇಷನ್ ಆಗುವಂತದ್ದು ಯಾರಿಂದ ಗೊತ್ತನ್ರಿ ನಿಮ್ಗೆ? ಅದು ಗೊತ್ತಿರಕಿಲ್ಲ. ಎಲ್ಲಾ ಹಳ್ಳಿ ಸೇವೆಯನ್ನ ಯಾರು ಮಾಡ್ತಾ ಇದಾರ ಅಂದ್ರೆ ಹುಬ್ಬಳ್ಳಿಯ ಕಾರ್ಮಿಕರ ಅನ್ಯೋನ್ಯ ಕೂಡ್ದವ್ರು ಮಾಡ್ತಾ ಇದಾರ್ರಿ ಅವ್ರ ಎಲ್ಲೆಲ್ಲಿ ಹಳ್ಳಿ ಸಭೆ ಅದಾವಲ್ಲ ಆ ಸಭೆಗಳನ್ನ ನವೀಕರಣ ಮಾಡ್ತಾ ಇದಾರೆ. ಆ ಸಭೆನ ಏನ್ ನವೀಕರಣ ಮಾಡ್ತಾರಲ್ಲ ಅದೇನ್ ನೀವು ನಿಮ್ ಡಯಾಸಿಸ್ ನಿಂದ ಹಣ ಕೊಡ್ತಾ ಇಲ್ಲ ನೀವು, ಅವ್ರು ತಮ್ಮ ಸ್ವಂತ ಖರ್ಚಿನಿಂದ ಅವ್ರು ಹೋಗಿ ಎಲ್ಲಾ ಕಡೆ ಸಭೆಗಳನ್ನ ನವೀಕರಣ ಮಾಡ್ತಾ ಇದಾರೆ. ಅದೇ ರೀತಿಯಲ್ಲಿ ಇನ್ನೇನಿದೆ ಹಾವೇರಿ ಚರ್ಚ್ ನಿಮ್ಗೆ ಕಾಣಿಸ್ತಾ ಇತ್ತಲ್ಲ, ಈ ಹಾವೇರಿ ಚರ್ಚ್ ಇಷ್ಟು ಸುಂದರವಾಗಿ ಒಳಗಡೆ ಡೆಕೋರೇಷನ್ ಆಗಿ ಯಾವ ರೀತಿಯಲ್ಲಿ ಕಾಣ್ತಾ ಇತ್ತಲ್ಲ, ಇದನ್ನ ಮಾಡದಂತವ್ರ ಡಾಕ್ಟರ್ ಸಂಜಯ್ ದೇವ್ದಾರ್ ಅವ್ರ. ಈ ಒಂದು ಚರ್ಚ್ನ ಒಂದು ಸ್ವಾರ್ಥಕ್ಕಾಗಲ್ಲ, ಒಂದು ಅಧಿಕಾರಕ್ಕಾಗಿ ಮಾಡಿಲ್ಲ ಅವ್ರ. ಇವ್ರ ಸ್ವಂತ ಹಣದಿಂದ ಖರ್ಚು ಮಾಡ್ಯಾರ ಅವ್ರು ಯಾರ ಕಡೆ ಡೊನೇಷನ್ ಇಸ್ಕೊಳ್ಲಾರ್ದ ಮಾಡದಂತವ್ರ. ಆದ್ರೆ ನೀವೇನ್ ಮಾಡ್ತೀರಿ? ಎಲ್ಲಾ ಕಡೆ ಡೊನೇಷನ್ ಇಸ್ಕೊಂಡ RITC ಹಾಲ್ಗೆ ಸ್ಲ್ಯಾಬ್ ಹಾಕಿಸ್ತೀರಂತಂದ್ರೆ ಏನ್ ಮಾಡಿದ್ರಿ ನೀವು? ಸ್ಲ್ಯಾಬ್ ಅಲ್ಲ ಶೀಟ್ ಹಾಕಿದ್ರಿ ನೀವು. ಅದು ಯಾರ್ದಣ ರೀ? ದೇವ್ರ ಸೇವೆ ಮಾಡ್ಲಿಕ್ ಬಂದಿರಿ ನೀವು, ರಾಜಕೀಯ ಮಾಡಾಕ್ ಹೋಗ್ಬಿಡ್ರಿ, ನಿಸ್ವಾರ್ಥ ಸೇವೆ ಮಾಡ್ರಿ. ಇಂಥವೆಲ್ಲ ಮಾಡಿ ದೇವ್ರ ವಾಕ್ಯನ ಹೇಗ್ ಸಾರ್ತೀರಿ ನೀವು? ನಿಮ್ ಮನಸ್ನಾಗ ಸ್ವಲ್ಪನೂ ಭಯ ಇಲ್ಲ ಏನ್ರಿ? ಯಾಕಂತಂದ್ರೆ ನೀವು ನಾವ್ ನಿಮ್ಗೆ ಅನ್ನೋದು ತಪ್ಪ. ಯಾಕಂದ್ರೆ ನೀವು ಈ ಸ್ಥಾನಕ್ ಬರ್ಬೇಕಂತಂದ್ರೆ ಮ್ಯಾಲ ಏನ್ ಸಿನೋರ್ದಾಗ ಕೂತಿರ್ತಾರಲ್ಲ ಅವ್ರಗ ನಿಮ್ ಕಡೆ ಸರಿಯಾದ ವಿದ್ಯಾರ್ಥಿನಿ ಇಲ್ಲ ಅಂದ್ರು ಅವ್ರಲ್ಲಿ ಹೋಗಿ ಇಲ್ಲಿ ಮೊದ್ಲು ಇಲ್ಲಿ ಸೋತಿರಿ, ಸೋತ್ ಮ್ಯಾಗ ಅಲ್ಲಿ ಸಿನೋರ್ದಾಗ ಹೋಗಿ ಗೆದ್ರಿ ನೀವು. ಯಾಕಂದ್ರೆ ಎಲ್ಲಾರ್ಗು ಗೊತ್ತೈತದ ಅಲ್ಲಿ ಕೈ ಬಾಯಿ ಬಿಸಿನೂ ಮಾಡಿರ್ತಿರಲ್ಲ. ಮತ್ತೆ ಆ ಕೈ ಬಾಯಿ ಬಿಸಿ ಮಾಡಿದ್ದಕ್ಕೆ ಇಲ್ಲಿ ನೀವು ಕೈ ಬಾಯಿ ಬಿಸಿ ಮಾಡ್ಕೋಬೇಕಾಗೈತಿ. ಅದೆಲ್ಲಾ ಇರ್ಲಿ ಬಿಡ್ರಿ. ಈಗ ಹಾವೇರಿ ಸಭೆಯ ಹಿರಿಯರ ಡಾಕ್ಟರ್ ಸಂಜಯ್ ದೇವ್ದಾರ್ ಬಗ್ಗೆ ಏನ್ ಹೇಳ್ತಾ ಇದಾರಂದ್ರೆ ಸ್ವತಃ ನೀವಾಗ ಕೇಳ್ರಿ. ಸಂಜಯ್ ದೇವ್ದಾರ್ ಅವರು ಅಷ್ಟೆಲ್ಲ ಮಾಡಿದ್ರು ಕೂಡ ಒಂದು ದಿವಸ ಅವರು ನಾಯಕತ್ವವನ್ನು ವಹಿಸ್ಕೊಳ್ಳಿಲ್ಲ. ಯಾವ ವಿಚಾರವಾಗ್ಲೂ ಅವ್ರು ಮುಂದೆ ಬಂದಿಲ್ಲ. ಎಲ್ಲವನ್ನೂ ಸಭೆಗೆ ಬಿಟ್ರು ವಿನಃ ತಾನು ಯಾವ್ದ್ರಲ್ಲೂ ಮುಂದುವರೆದಿಲ್ಲ. ದಿವಸ ಅದನ್ನ ಪೂರ್ಣ ಅದ್ರ ಹಿಂದೆ ರಿನೋವೇಷನ್ ಮಾಡಿಸಿ ಅದನ್ನೆಲ್ಲಾ ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿಸಿದ್ದು ಸಂಜಯ್ ದೇವ್ದಾರ್ ಅವರು. ಇದು ನಮ್ಮ ಆಲಯ ಅಂತಂತ ಹೇಳಿ ಅವರೇ ಮಾಡ್ಸಿರೋದು. ನಮ್ಮ ಸಭೆಗೆ ಬಹಳ ಒಂದು ಆರಾಧನೆಗೆ ಪವಿತ್ರವಾಗಿ ಇರ್ಲಿ ಅನ್ನೋ ಸಂಕಟಕ್ಕೆ ಅವ್ರು ಮಾಡ್ಸಿದರು. ದಯವಿಟ್ಟು ಅವರು ಇದ್ಯಾವ್ದು ತಪ್ಪು ಮಾಡಿಲ್ಲ. ಅವ್ರಿಗೆ ಯಾವ್ದು ಸಂಬಂಧನೂ ಇಲ್ಲ ಇದರಲ್ಲಿ. ವಿಚಾರವಾಗಿ ಒಂದು ಹೇಳ್ಬೇಕಾದ್ರೆ ನಾನು ಪ್ರತಿ ಸಭೆಯು ಒಂದೊಂದು ಕುಟುಂಬದಿಂದ
ನಮ್ಮ ಸಭಾಪಾಲಕರು 5,000 ರೂಪಾಯಿ ಕಲೆಕ್ಟ್ ಮಾಡಿದ್ರು. ಆದ್ರೆ ಯಾವ ಲೆಕ್ಕ ಕೊಡ್ಲಿಲ್ಲ. ಅದನ್ನ ಯಾವ ಸಭೆಯ ಉದ್ಧಾರಕ್ಕಾಗಿ ಅವರು ಅದನ್ನ ಖರ್ಚು ಮಾಡ್ಲಿಲ್ಲ. ಅದೇನ್ ಮಾಡಿದ್ರು ನಾವು ಕೇಳಿದ್ರೆ ಅವ್ರು ನಮಗ್ ಲೆಕ್ಕ ಕೊಡ್ಲಿಲ್ಲ. 75ನೇ ವರ್ಷದ್ದು ಸುಳ್ಳು ಲೆಕ್ಕ ಕೊಟ್ಟು ಕೆಲವು ಬೋರ್ಡಿಗೆ ಸುಳ್ಳು ಲೆಕ್ಕ ಅಂಟಿಸಿ ಹೋಗಿದ್ದಾರೆ. ಸುಳ್ಳು ಲೆಕ್ಕನ ಬೋರ್ಡ್ಗೆ ಹಾಕಿ ಖರ್ಚು ಮಾಡದೇ ಇರುವಂತ ವಿಚಾರವನ್ನು ಆ ಖರ್ಚಿನಲ್ಲಿ ತೋರಿಸಿದ್ದಾರೆ. ದಾನಿಗಳು ಕೊಟ್ಟಂತ ಪಾತ್ರೆ ಸಾಮಾನುಗಳು ಅವೆಲ್ಲ ಎಲ್ಲಿಗೆ ಯಾರು ತಗೊಂಡೋಗಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಅದರದ್ದು ಪತ್ತೆ ಇಲ್ಲ. ಇನ್ನೊಂದು 2 ಇದನ್ನ ಲಾಕ್ ಮಾಡ್ಕೊಂಡು ಹೋದವರು ಇವತ್ತವರೆಗೂ ಅದು ಓಪನ್ ಇಲ್ಲ. ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಅದನ್ನ ಅವ್ರು ತಂದು ಕೊಡ್ತಾ ಇಲ್ಲ. ಈಗ ನೀವು ನಮ್ದು ಧಾರವಾಡ ಡಯಾಸಿಸ್ ನ ಬಿಷೋಪುರ್ಗೆ ಮತ್ತ ಅಲ್ಲಿ ಸೋ ಕಾಲ್ಡ್ ಅಧಿಕಾರಿಗಳು ಅದಾರ ಸ್ವಲ್ಪ ಜನ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ನಾನು ಮೊದಲನೇ ಮಾತು ಸಭಾಪಾಲಕರಿಗೆ 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಸಭಾಪಾಲಕರುಗಳು ಮೇಲಿನ ಅಧಿಕಾರಿಗಳಿಗೆ ಹೆದರಿ ಸೇವೆ ಮಾಡುವುದನ್ನು ನಿಲ್ಲಿಸಿದ್ರೆ ದೇವರಿಗೂ ಮಹಿಮೆ. ಆಮೇಲೆ ಅಧಿಕಾರಿಗಳ ವಿಚಾರದಲ್ಲಿ ಹೇಳೋದಾದ್ರೆ ಅವರು ಸಭೆಯಿಂದ ಬರುವ ಹಣದಿಂದ ಅವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲನೇ ಮಾತು ಹೇಳ್ಬೇಕಾದ್ರೆ ಒಂದು ಡಯಾಸಿಸ್ ಇರೋದು ಸಭೆಯ ಎಲ್ಲಾ ಸಭೆಗಳಿಂದ ಬರುವಂತ ಆದಾಯದ ಮೇಲೆ. ಅಂತದ್ದು ಸಭಿಕರ ಮನವಿಯನ್ನು ಅವರು ಗಮನದಲ್ಲಿ ಇಟ್ಕೊಳ್ಳದೆ ಅವರು ಸಭೆಯನ್ನ ತಿರಸ್ಕಾರ ಮಾಡಿದ್ದು ಬಹಳ ವಿಷಾದಕರ ವಿಚಾರ. ಮತ್ತೆ ಕ್ರೈಸ್ತ ಸಮಾಜದ ಜನರಿಗೆ, ಸಭಿಕರಿಗೆ, ಆಮೇಲೆ ನಮ್ಮ ಎಲ್ಲಾ ಕ್ರೈಸ್ತ ಸಹೋದರರಿಗೆ ನೀವೇನ್ ಹೇಳಕ್ ಬಯಸ್ತೀರಿ? ನಾನು ಸಭಿಕರಿಗೆ ಮತ್ತೆ ಕ್ರೈಸ್ತ ಸಹೋದರಿಯರಿಗೆ 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ನಮಗ ಆದಂತ ಅನ್ಯಾಯ ಎಲ್ಲಾ ಸಭೆಗಳಲ್ಲಿ ಇದೆ ಅನ್ನೋದು ನನಗೆ ತಿಳುವಳಿಕೆ ಇದೆ. ಆದ್ರೆ ಆತರ ಮಾಡ್ಲಿಕ್ಕೆ ನೀವು ಬಿಡದೆ ಎಚ್ಚೆತ್ಕೊಳ್ಳೋದು, ನಾವು ನಮ್ಮ ಸಭೆಗಳನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಭಾವನೆ. ಸಭಾಪಾಲಕರುಗಳಲ್ಲಿ ಒಂದು ಮನವಿ, ಸುಳ್ಳನ್ನು ಅಪಪ್ರಚಾರ ಮಾಡಬೇಡ್ರಿ. ನಮ್ಮ ಡಾಕ್ಟರ್ ಸಂಜಯ್ ದೇವದಾರ್ ಅವರು ಯಾವ ರೀತಿ ಸಭೆಗೆ ಕೆಟ್ಟದನ್ನ ಬಯಸ್ತಿಲ್ಲ. ಆಮೇಲೆ ಅವರು ನಾಯಕತ್ವ ವಹಿಸ್ಕೊಂಡು ಸಭಾಪಾಲಕರ ಮೇಲೆ ದೌರ್ಜನ್ಯ ಮಾಡ್ಲಿಲ್ಲ, ಸಭೆಯವರ ಮೇಲೆ ದೌರ್ಜನ್ಯ ಮಾಡ್ಲಿಲ್ಲ. ಸಭೆಯ ಉನ್ನತಿಗಾಗಿ, ಸಭೆಯ ಶ್ರೇಯಸ್ಸಿಗಾಗಿ ಅವ್ರು ಒಳ್ಳೇದನ್ನೇ ಹೇಳಿದ್ರು. ಇವ್ರ ಹತ್ರ, ಮೇಲಧಿಕಾರಿಗಳ ಹತ್ರ ಸುಳ್ಳು ವದಂತಿಗಳನ್ನು ಡಾಕ್ಟರ್ ಸಂಜಯ್ ದೇವದಾರ್ ಮೇಲೆ ಹಬ್ಸಿದ್ದಾರೆ. ದಯಮಾಡಿ ಎಲ್ಲಾ ಜನರಲ್ಲಿ ಒಂದು ಮನವಿ, ಇದನ್ನ ನಂಬಬೇಡ್ರಿ. ಇದು ಸುಳ್ಳು. ನಾಡಿನ ಎಲ್ಲ ಕ್ರೈಸ್ತ ಬಾಂಧವರಿಗೆ ನಮ್ಮ ಹಾವೇರಿ ಗುರುಕೃಪಾ ಸಭೆಯಿಂದ ಎಲ್ಲರಿಗೂ ನಮ್ಮೆಲ್ಲ ಹಿರಿಯರಿಂದ ಶುಭ ವಂದನೆ.